ಪಡ್ಲುಕಾಯಿ ಬಜ್ಜಿ. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಕ್ರಿಸ್ಪಿಯಾಗಿ ಪಡ್ಲುಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಕ್ಕದಾಗಿ ಸಾಫ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಎಲ್ಲ ಬೆಂದಿದೆ, ತುಂಬಾನೇ ಟೇಸ್ಟಿಯಾಗಿದೆ. ಈ ಥರ ಮಾಡ್ಕೋಬೋದು. ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ. ಪಡ್ಲುಕಾಯಿ ತೊಗೊಂಡಿದ್ದೀವಿ. ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಪಡ್ಲುಕಾಯಿ. 2 1 ಬಟ್ಲು ಕಡಲೆ ಹಸಿಟ್ಟು, ಸ್ವಲ್ಪ ಸೋಡಾ, ಓಂ ಕಾಳು, ಖಾರದ ಪುಡಿ, ಇದೇನು ಆಪ್ಷನಲ್ ಇದು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಪಡ್ಲುಕಾಯಿನ ಕಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಸೈಡ್ಸ್ ಫಸ್ಟ್ ಕಟ್ ಮಾಡಿಬಿಡ್ಬೇಕು. ಒಂದೊಂದೇ ಲೇಯರ್ ಆಗಿ ಕಟ್ ಮಾಡಿ. ಫುಲ್ ಸಣ್ಣಗೂ ಕಟ್ ಮಾಡಬಾರ್ದು, ಫುಲ್ ದಪ್ಪಗೂ ಕಟ್ ಮಾಡಬೇಡಿ. ಮೀಡಿಯಂ ಸೈಜಾಗಿ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ. ಇವಾಗ ಕಡಲೆ ಹಸಿಟ್ಟು ತಗೊಳ್ಳಿ 1 ಬಟ್ಲು. ಅದಕ್ಕೆ ಸ್ವಲ್ಪ ಸೋಡಾ, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಓಂ ಕಾಳು. ಇದೇನು ಸ್ವಲ್ಪ ಜಾಸ್ತಿ ಇದ್ರೂ ನಡೀತದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಹಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು, ಅವಾಗಲೇ ಬಜ್ಜಿ ಬರೋದು. ಒಂದು ಬಾಣಲಿ ಇಟ್ಕೊಳ್ಳೋಣ, ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯಿಲಿ ಸ್ವಲ್ಪ ಹೊತ್ತು. ಎಣ್ಣೆ ಕಾಯ್ದಿದೆ ಇಲ್ವಾ ಅಂತ ನೋಡೋಣ ಬನ್ನಿ. ಎಣ್ಣೆ ಕಾಯ್ದಿದೆ. ಇವಾಗ ಕಟ್ ಮಾಡಿರೋ ಪಡ್ಲುಕಾಯಿನ ಹಸಿಟ್ಟಲ್ಲಿ ಹೆಚ್ಕೊಂಡು ಒಂದೊಂದಾಗಿ ಬಿಡಿ. ಡೀಪ್ ಫ್ರೈ ಮಾಡಿ, 2 ಸೈಡ್ ಬೇಯಬೇಕು. ನೋಡಿ ಎಷ್ಟು ಗರಿಯಾಗಿ ಬಂದಿದೆ. ಡೀಪ್ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬೇಕು ಇದಾಗಕ್ಕೆ. ನೋಡಿ ಆಗಿದೆ, ಎಲ್ಲ ಎತ್ಕೋತಾ ಇದೀವಿ. ಎತ್ಕೊಂಡು ಈ ತರ ಜಾರ್ಲೆಗೆ ಹಾಕೊಳ್ಳಿ. ಎಣ್ಣೆ ಎಲ್ಲ ಸೋಸ್ಕೊಳ್ಳುತ್ತೆ.
ಎಲ್ಲಾನು ಇದೇ ತರ ಮಾಡಿ ಹಾಕೊಳ್ಳಿ. ಸೂಪರ್ ಆಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಕೋಬಹುದು ನೀವು. ತುಂಬಾನೇ ಟೇಸ್ಟ್ ಆಗಿದೆ, ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಒಳಗಡೆ ಎಲ್ಲ ಸಕ್ಕದಾಗಿ ಬಂದಿದೆ. ಈ ತರ ಟ್ರೈ ಮಾಡ್ಬೋದು ನೀವು. ಒಂದು ಮುರಿದು ತೋರಿಸ್ತೀನಿ ನೋಡಿ ಬೇಕಾದ್ರೆ. ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ. ಈ ತರ ಮಾಡ್ಕೊಂಡು ತಿನ್ಬೋದು ನೀವು. ಈ ಚಳಿ ವೆದರ್ಗೂ ಅದಕ್ಕೂ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ. ಈ ತರ ಮಾಡಿ ನಿಮ್ಮ ಮಕ್ಕಳು ಕೊಡ್ತಾ ಇದ್ರೆ ಖುಷಿಯಿಂದ ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಶ್ವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.